ಪರಿಸರ ದಿನಾಚರಣೆಯ ಅಂಗವಾಗಿ ರಾಯಚೂರಿನಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡಿದರು. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಸಿ ನೆಟ್ಟು ಹಸಿರು ಅಭಿಯಾನಕ್ಕೆ ಮುನ್ನಡಿ ಬರೆದ ಅವರು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಸಂವಾದ ನಡೆಸಿದರು. ರಾಯಚೂರು ಜಿಲ್ಲಾಡಳಿತ ಹಾಗೂ SPMCIL ಸಂಸ್ಥೆಯ CSR ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ತಾಯಿಯ ಹೆಸರಿನಲ್ಲಿ ಒಂದು ಮರ ಅಭಿಯಾನದಡಿ ಭಾರತ ವನ ಯೋಜನೆಗೆ ಚಾಲನೆ ನೀಡಿ ಸಸಿ ನೆಟ್ಟರು. ಯೋಜನೆ ಅಡಿ ಜಿಲ್ಲೆಯಲ್ಲಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದ್ದು, ಜಿಲ್ಲಾ ಅಧಿಕಾರಿ ಕಚೇರಿ ಆವರಣದಲ್ಲಿ 10,000 ಹಾಗೂ ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ರಾಯಚೂರು ಜಿಲ್ಲೆಯ ಅರಣ್ಯಾವರಣ ಕೇವಲ 2% ಕಡಿಮೆ ಇದ್ದು, ಪರಿಸರ ಸಮತೋಲನ ಕಾಪಾಡಲು ಭಾರತ ವನ ಯೋಜನೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಜಿಲ್ಲಾ ಅಧಿಕಾರಿ ಪೋವಿತಾ ಎಸ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್.ಕೆ. ನಾರಾಯಣ, ಇಂಡಿಯಾ ಅಂತ. ಭಾರತದಲ್ಲಿ ಮಿಯಾವಾಕಿ ಮೆಥಡ್ನಲ್ಲಿ ಭಾರತವನ್ನ ನಿರ್ಮಾಣ ಮಾಡುವಲ್ಲಿ ದೇಶದ 12 ರಾಜ್ಯಗಳಲ್ಲಿ 136ಕ್ಕಿಂತ ಅಧಿಕ ಭಾರತವನ್ನು ನಿರ್ಮಿಸಿ ಇವಾಗ ಈ ಕರ್ನಾಟಕದ ರಾಯಚೂರಿನಲ್ಲಿ 60,000 ಗಿಡಗಳು ದೊಡ್ಡ ಒಂದು ದಟ್ಟ ಅರಣ್ಯವನ್ನು ಮಾಡುವಂಥ ಒಂದು ಯೋಜನೆ ಭಾರತವನ್ನು ಹಾಗಾಗಿ ಅವರ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಈ ಪ್ರದೇಶದಲ್ಲಿ 10,000 ಇದಕ್ಕೆ ಪರ್ಯಾವರಣದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಆಗ್ತದೆ. ಇವಾಗ ಈ ಮಣ್ಣಿನಲ್ಲಿ ಕೆಳಗಿರುವಂಥ ನೀರು ಉಪ್ಪು ನೀರು ಕಾರಣ ಮಳೆಯ ನೀರು ಜಾಸ್ತಿ ಶೇಖರಣೆ ಆಗ್ತಾ ಇಲ್ಲ. ಇಂಥ ಅರಣ್ಯವನ್ನು ನಾವು ಬೆಳೆಸಿದರೆ 1 ವರ್ಷದಲ್ಲಿ 15ರಿಂದ 20 ಫೀಟ್ ಎತ್ತರ ಕಾಡಿದು ಆಗ್ತಾರೆ. ಆವಾಗ ಒಳ್ಳೆ ಬಯೋಡೈವರ್ಸಿಟಿ ಡೆವಲಪ್ಮೆಂಟ್ ಆಗ್ತದೆ, ಚೆನ್ನಾಗಿ ಮಳೆಯ ನೀರು ಶೇಖರಣೆ ಆಗ್ತದೆ. ಕೆಳಗಿರುವಂಥ ನೀರಿನ ಅಂಶ ಜಲಸ್ತರ ಅಂತ ನಾವು ಹೇಳ್ತಾರೆ, ಜಲಸ್ತರದ ನೀರಿನ ಅಂಶ ಉತ್ತಮವಾಗಿ ಒಂದು ಗುಣಮಟ್ಟ ಉತ್ತಮವಾಗಿದ್ದರೆ ಹತ್ತಿರ ಇರುವ ಪ್ರದೇಶದಲ್ಲಿರುವಂಥ ಕೃಷಿಕರಿಗೆ ತುಂಬ ಲಾಭದಾಯಕವಾಗುತ್ತದೆ. ಹಾಗೆ ಪಾಲಿನೇಟರ್ಸ್ ಅಂದರೆ ಪಾಲಿನೇಷನ್ ಮಾಡುವಂಥ ಪರಾಗಸ್ಪರ್ಶದ ಗಿಡಗಳು ಜಾಸ್ತಿ ಆಗುವುದರಿಂದ ಹತ್ತಿರ ಇರುವಂಥ ಕೃಷಿಕರಿಗೆ ಸಿಗುವಂಥ ಫಲಗಳು ತುಂಬ ಜಾಸ್ತಿ ಆಗುವಂಥ ಇನ್ನು ಮುಂದಕ್ಕೆ ಫಲ ನಮಗೆ ಸಿಗ್ತದೆ. ಕೇವಲ ಇದೊಂದು ಕಾಡು ಮಾತ್ರ ಅಲ್ಲ, ಇಡೀ ಪ್ರದೇಶದ ಪರ್ಯಾವರಣವನ್ನೇ ಬದಲಾವಣೆ ಮಾಡುತ್ತದೆ. ಟೆಂಪರೇಚರನ್ನು 8ರಿಂದ 10 ಡಿಗ್ರಿಯವರೆಗೂ ಕಡಿಮೆ ಮಾಡಿದಂಥ ಪ್ರದೇಶ ನಾವು ಕಾಡಿನಾಡಿನಲ್ಲಿ. ಹಾಗಾಗಿ ಇದೊಂದು ರೋಲ್ ಮಾಡೆಲ್ ಈ ರಾಯಚೂರಿನಲ್ಲಿ ಕರ್ನಾಟಕದಲ್ಲಿ ಉತ್ತಮವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೇವೆ. ಒಂದು ಡಂಪಿಂಗ್ ಗ್ರೌಂಡ್ನಲ್ಲೂ ನಾವು 50,000 ಗಿಡಗಳನ್ನು ಬೆಳೆಸ್ತಾ ಇದ್ದೇವೆ. ಚೆನ್ನಾಗಿ ನೀರನ್ನು ಹಾಕಿ 3 ವರ್ಷದವರೆಗೆ ಪಾಲನೆ ಮಾಡ್ತೇವೆ. 25ರಿಂದ 30 ಫೀಟ್ ಹೈಟ್ ಫಾರೆಸ್ಟ್ ಆದ ಮೇಲೆ ನಾವು ಅದನ್ನು ಸೆಲ್ಫ್ ಸಸ್ಟೈನೇಬಲ್ ಅಂತ ಹೇಳಿಕೊಂಡು ಬಿಟ್ಟುಬಿಡ್ತೇವೆ. ತುಂಬ ಮಣ್ಣಿನಲ್ಲಿರುವಂಥ ಎರೆಹುಳವು ಜಾಸ್ತಿ ಇದರಿಂದ ಉತ್ಪತ್ತಿ ಆಗಿಕೊಂಡು ಮಣ್ಣಿನ ಗುಣವತ್ತತೆಯು ಬಹಳ ಸುಂದರವಾಗಿ ಉತ್ತಮವಾಗುತ್ತದೆ. ಅದರಿಂದಲೂ ಕೃಷಿಕರಿಗೆ ಲಾಭ ಇದೆ. ಅಂದರೆ ಎಂಟೈರ್ ನೋಡಿದ್ರಿಂದ ಏನಂತಂದರೆ ಮಣ್ಣಿಗೂ ಒಳ್ಳೆಯದು, ಗಾಳಿಗೂ ಒಳ್ಳೆಯದು, ಜಲಕ್ಕೂ ಒಳ್ಳೆಯದು. ಜಲ ವನ ವಾಯು ಪರಿವರ್ತನೆ ಸುಂದರವಾಗ್ತದೆ ಅಂತ ಹೇಳುವಂಥದ್ದಕ್ಕೆ ಒಳ್ಳೆಯದು. ಪ್ಲಾಂಟೇಶನ್ ಕಾರ್ಯಕ್ರಮಕ್ಕೆ ಮೇಡಮ್ ಜೊತೆಯಲ್ಲಿ 100 ಶಾಲೆ ಮಕ್ಕಳು, 50 ಪೌರ ಕಾರ್ಮಿಕರು, 150 ಸ್ವಸಹಾಯ ಗುಂಪಿನ ಮಹಿಳೆಯರು ನಮ್ಮ ಜೊತೆ ಈ ಪ್ಲಾಂಟೇಶನ್ ಕೂಡ ಮಾಡುತ್ತಾ ಇದ್ದಾರೆ. ಈ ಪ್ಲಾಂಟೇಶನ್ ಅನ್ನು ಮಾಡಲಿಕ್ಕೆ ನಮಗೆ SPMCIL ಹಾಗೂ ಇಸ್ರೋನ ನ್ಯೂ ಇಂಡಿಯಾ ಸ್ಪೇಸ್ ಲಿಮಿಟೆಡ್ ಅವರು ಕೂಡ ನಮಗೆ ಗಿಡಗಳು ಹಾಗೂ ಇದನ್ನು ಮಾಡಲಿಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ಅವರ CSR ಫಂಡ್ಸ್. And that is coming through the forest department of government of Karnataka. Yes, saplings are coming from there and CSR ನಿಧಿ ಸಿಕ್ಕಿದೆ. ಅದನ್ನು ನಾವು ಟ್ರಾನ್ಸ್ಪರೆಂಟ್ ಆಗಿ ಟೆಂಡರ್ ಮಾಡಿ ಗಿಡಗಳನ್ನು ತರಿಸಿಕೊಂಡು ಇಲ್ಲಿ ನೆಡ್ತಾ ಇದ್ದೇವೆ. ಥ್ಯಾಂಕ್ ಯು. ನಮಸ್ಕಾರ. ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳು ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶವನ್ನು ಜೂನ್ 6ರಂದು ಬೆಳಗ್ಗೆ 10:30ಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು KPCC ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಯೇಸು ಮಿತ್ರ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ವಿವಿಧ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಮಾವೇಶದಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ ಸುಮಾರು
3,000ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮಾವೇಶಕ್ಕೂ ಮುನ್ನ ಶೆಟ್ಟಿಬಾವಿ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಬೈಕ್ ರ್ಯಾಲಿ ನಡೆಯಲಿದ್ದು, ರಾಜ್ಯ ಅಧ್ಯಕ್ಷ ಇಸಿ ರಂಗಸ್ವಾಮಿ ಹಾಗೂ ನಟ ಜೂನಿಯರ್ ರಾಜ್ಕುಮಾರ್ ಪ್ರಮುಖ ಆಕರ್ಷಣೆಯಾಗಲಿದ್ದಾರೆ. ಜೂನ್ 6, 2026 ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶ ಜರುಗಲಿದೆ. ಈ ಸಮಾವೇಶಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಮತ್ತು ಬಹಳಷ್ಟು ಪ್ರಮುಖರು ಬರ್ತಾ ಇದ್ದಾರೆ. ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮ ಆಯೋಜಿಸಿದ ಕಾರಣ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೀವನೋಪಾಯ ಮತ್ತು ಅವರ ಒಂದು ಚಿಂತಾಜನಕವಾಗಿದೆ. ಅವರ ಬಗ್ಗೆ ಸರ್ಕಾರದಿಂದ ಏನಂತಂದರೆ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಈ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯನ್ನು ತಂದಿದ್ದರು. ಆ ಕಾಯ್ದೆ ಇನ್ನೂ ಅನುಷ್ಠಾನದಲ್ಲಿ ಬಂದಿಲ್ಲ. ಅದಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂರಕ್ಷಣೆ ಬೇಕು. ಅವರಿಗೆ ಪೊಲೀಸರಿಂದಾಗಲಿ ಅಥವಾ ಮುನ್ಸಿಪಲ್ ಕಡೆಯಿಂದಾಗಲಿ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನ ಭದ್ರತೆ ಮತ್ತು ಅವರಿಗೆ ಸ್ವಾಮಿಯವರು ವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ವಿಭಾಗದ 7 ಜಿಲ್ಲೆಗಳ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಸುಮಾರು 3,000 ಸಂಖ್ಯೆಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸೇರುವ ನಿರೀಕ್ಷೆ ಇದೆ. ಹೀಗಾಗಿಯೇ ನಾವು ಈ ಸಮಾವೇಶವನ್ನು ಇಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಭಾಳಷ್ಟು ಸರ್ಕಾರದ ಯೋಜನೆಗಳಿದ್ದು ಅವು ಕೂಡ ಸರಿ ತಲುಪ್ತಾ ಇಲ್ಲ. ಮತ್ತು ಇನ್ನೂ ಒಂದು 10 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಆ ಬೇಡಿಕೆಗಳು ಸರ್ಕಾರದ ಮಟ್ಟಕ್ಕೆ ತಲುಪಿಸಬೇಕನ್ನೋ ಕಾರಣಕ್ಕಾಗಿ ನಾವು ಇದೊಂದು ಸಮಾವೇಶವನ್ನು ಆಯೋಜಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಈ ಒಂದು ಬೇಡಿಕೆಗಳು ಏನೇನಿದ್ದಾವೆ ಅದರ ಕುರಿತಾಗಿ ನಮ್ಮ ಅತಿಕ್ ಪಾಟೀಲ್ ಸಾಹೇಬರು, ಕಾರ್ಯಾಧ್ಯಕ್ಷರು KPCC ಬೆಂಗಳೂರು, ಮತ್ತು ಇದರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ. ಎಲ್ಲರಿಗೂ ಪರಿಚಯ ಮಾಡಿಸಿ ವೆಲ್ಕಮ್ ಮಾಡಿ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಮರ್ಪಕ ಪ್ರಾತಿನಿಧ್ಯ ಸಿಗಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 3ರಂದು ಅಧಿಕಾರಕ್ಕೆ ಬಂದ ಹೊಸ ಸಚಿವ ಸಂಪುಟದಲ್ಲಿ ಪ್ರಾದೇಶಿಕ ಅಸಮತೋಲನ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದೆ. ಪ್ರಸ್ತುತ ಪ್ರಮಾಣ ವಚನ ಸ್ವೀಕರಿಸಿರುವ 14 ಸಚಿವರಲ್ಲಿ ಕೇವಲ 5 ಮಾತ್ರ ಉತ್ತರ ಕರ್ನಾಟಕ ಭಾಗದವರಾಗಿದ್ದು, ಉಳಿದ 9 ಮಂದಿ ಬೆಂಗಳೂರು, ಮೈಸೂರು ಭಾಗಕ್ಕೆ ಸೇರಿದವರಾಗಿದ್ದಾರೆ ಎಂದರು. ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿ ಶಿಫಾರಸುಗಳ ಅನ್ವಯ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನ್ಯಾಯಯುತ ಪ್ರಾತಿನಿಧ್ಯ ನೀಡಿದರು. ಅದೇ ಮಾದರಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅನುಸರಿಸಬೇಕು ಎಂದು ಸಮಿತಿ ಮನವಿ ಮಾಡಿದರು. ಮಾನ್ಯ ಸಿದ್ದರಾಮಯ್ಯ ಅವರು ಮಂತ್ರಿಯಾಗುವ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಒಂದು ಒತ್ತಾಯ ಮಾಡಿದ್ವಿ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿಯ ಆಧಾರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಪೊಲಿಟಿಕಲ್ ಶೇರ್ 25% ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಅಂದರೆ ಮಂತ್ರಿಮಂಡಲ 34 ಮಂತ್ರಿಮಂಡಲದಲ್ಲಿ 8ರಿಂದ 9 ಮಂತ್ರಿ ಸ್ಥಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕದವರಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ನಿಗಮ, ಮಂಡಳಿ, ಅಕಾಡೆಮಿ ಮತ್ತು ಪರಿಷತ್ತುಗಳಲ್ಲಿಯೂ ಕೂಡ 25 ಸ್ಥಾನಗಳು ನಮ್ಮ ಭಾಗದವರಿಗೆ ಕೊಡಬೇಕು. ಮತ್ತು ಈ ಪ್ರಶಸ್ತಿಗಳೇನಿದ್ದಾವೆ, ಕೆಲವೊಂದು ಬರೋದಿಲ್ಲ, ಇದರಲ್ಲೇ ಬಾಯಿಗೆ ಹೇಳ್ತಾರೆ, ಪ್ರಶಸ್ತಿಗಳಿರ್ತವೆ. ಆ ಪ್ರಶಸ್ತಿಗಳಲ್ಲೂ ಕೂಡ ನಮ್ಮ ಭಾಗದ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ರಾಣಿ ಪ್ರಶಸ್ತಿ ಇರ್ಬೋದು. ನಮ್ಮಲ್ಲಿ ತುಂಬ ಯೋಗ್ಯತಾವಾದ ಜನ ಇದ್ದರೂ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ. ಆ ಪ್ರಶಸ್ತಿಯಲ್ಲೂ ಕೂಡ 25% ನಮ್ಮ ಭಾಗದ ಜನರಿಗೆ ಕೊಡಬೇಕು ಹೀಗೆ ಅಂಥೇಳಿ ನಾವು ಆವಾಗ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಿದ್ದೇವೆ. ಭಾಳ ಖುಷಿ ಸಂಗತಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಅಪೇಕ್ಷೆಯನ್ನು ಈಡೇರಿಸಿದರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 8 ಜನ ಮಂತ್ರಿಗಳನ್ನು ಅವರು ಮಾಡಿದರು.
ಹೀಗಾಗಿ ನಿನ್ನೆ 3ನೇ ತಾರೀಕಿನ ದಿವಸ ಜೂನ್ 3ಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಆರ್ಥಿಕವಾದಂಥ ಅಭಿನಂದನೆಗಳ ಜೊತೆಗೆ ನಮ್ಮ ಒಂದು ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆಯ ಆಡಳಿತ ನೀಡಿ ಅವರಿಗೆ ಅಭಿನಂದನೆಗಳು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗಕ್ಕೆ ಅನ್ಯಾಯ ಆಗೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಲಕ್ಷಗಳ ಕಂಡದ್ದಕ್ಕೆ ಇವತ್ತಿನ ದಿವಸ ನಾನು ಮಾಡ್ತಾ ಇದ್ದೀನಿ. 14 ಜನ ಮುಖ್ಯಮಂತ್ರಿ ಸೇರಿ 14 ಜನ ಆಗಿದ್ದಾರೆ. 14 ಜನರಲ್ಲಿ 5 ಜನ ಉತ್ತರ ಕರ್ನಾಟಕದವರು, 9 ಜನ ಬೆಂಗಳೂರು ಮೈಸೂರು ಕಡೆಯವರು. ಆ ಬೆಂಗಳೂರು ಮೈಸೂರು ಕಡೆಯವರಲ್ಲಿಯೂ ಕೂಡ 5 ಜನ ಏನಾದರೂ ಬರೀ ಪ್ರಾಪರ್ ಬೆಂಗಳೂರಿನವರು ಇದ್ದಾರೆ. ಜಾರ್ಜ್ ಅಲ್ಲಿ ಅವರೇ, ರಾಮಲಿಂಗಾರೆಡ್ಡಿ ಅಲ್ಲಿ ಅವರೇ, ಕೃಷ್ಣ ಬೈರೇಗೌಡ ಅವರೇ, ಮುಖ್ಯಮಂತ್ರಿ ಅಲ್ಲಿ ಅವರೇ, ರಾಮಲಿಂಗಾರೆಡ್ಡಿ. ಇವರೇನಂದರೆ ಈ ಥರ ಒಂದೇ ಇದು ಕೊಟ್ಬಿಟ್ರೆ ಇದು ಒಂದು ಮತ್ತೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಯ ಸ್ಪಿರಿಟ್ ಏನಿದೆ ನಮ್ಮ ರಾಜ್ಯ ಸರ್ಕಾರದ್ದು,